ನಮಸ್ಕಾರ ಸ್ನೇಹಿತರೆ, ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಹಾಗಾದ್ರೆ ಬಾಗಲಕೋಟೆ ಕ್ಷೇತ್ರದ ಇತಿಹಾಸ ಏನು? ಯಾವ ಪಕ್ಷ ಎಷ್ಟು ಸಲ ವಿನ್ ಆಗಿದೆ? ಬಾಗಲಕೋಟೆಯಲ್ಲಿ ಮೇಟಿ ಮಾಡಿದ್ದ ಮೋಡಿ ಏನು? ಯಾವ ಸಮುದಾಯದವರು ಎಷ್ಟಿದ್ದಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಬಾಗಲಕೋಟೆ ಕ್ಷೇತ್ರದ ಹಿನ್ನೆಲೆ ಏನು? ಬಾಗಲಕೋಟೆ ಜಿಲ್ಲೆಯಲ್ಲಿ 7 ವಿಧಾನಸಭೆ ಕ್ಷೇತ್ರಗಳಿದ್ದು ಅವುಗಳ ಪೈಕಿ ಇದು ಕೂಡ ಒಂದು. ಇದು ಬಾಗಲಕೋಟೆ ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುತ್ತೆ. ಇಲ್ಲಿ ಮೊದಲಿಗೆ ಕಾಂಗ್ರೆಸ್ ಪ್ರಾಬಲ್ಯ ಇತ್ತು. ಆದರೆ ಕಳೆದ ಕೆಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಬಿಜೆಪಿ ಪ್ರಬಲ ಪೈಪೋಟಿ ಕೊಡ್ತಾ ಬಂದಿದೆ. ಸಿಎಂ ಆಗಿದ್ದ ನಿಜಲಿಂಗಪ್ಪ ಕೂಡ ಇದೇ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕರಾಗಿದ್ರು. 1952ರಿಂದ ಈವರೆಗೆ 18 ಬಾರಿ ಚುನಾವಣೆಗಳು ನಡೆದಿವೆ. ಅದರಲ್ಲಿ 9 ಸಲ ಕಾಂಗ್ರೆಸ್ ವಿನ್ ಆಗಿದೆ. ಬಿಜೆಪಿ 5 ಸಲ ವಿನ್ ಆಗಿದ್ರೆ ಜನತಾದಳ 2 ಸಲ ಗೆದ್ದಿದೆ. ಇನ್ನು ಜನತಾ ಪಕ್ಷ ಮತ್ತು ಪಕ್ಷೇತರರು ಕೂಡ ತಲಾ 1 ಸಲ ವಿನ್ ಆಗಿದ್ದಾರೆ. ಬಾಗಲಕೋಟೆಯಲ್ಲಿ ಮೇಟಿ ಕಮಾಲ್ ಕ್ಷೇತ್ರ ರಚನೆಯಾದಲ್ಲಿಂದ 1978ರವರೆಗೆ ಇಲ್ಲಿ ಕಾಂಗ್ರೆಸ್ಸೇ ವಿನ್ ಆಗ್ತಾ ಬಂದಿತ್ತು. ಆದರೆ 1983ರಿಂದ ಮುಂದಿನ 3 ದಶಕಗಳ ಕಾಲ ಇಲ್ಲಿ ಕಾಂಗ್ರೆಸ್ ಗೆಲ್ಲಲೇ ಇಲ್ಲ. ಅದರಲ್ಲೂ 1998ರಿಂದ ಈ ಕ್ಷೇತ್ರ ಬಿಜೆಪಿ ತೆಕ್ಕೆಗೆ ಜಾರಿತ್ತು. ಮತ್ತೊಂದು ಕಡೆ HY ಮೇಟಿ ಗುಳೇದಗುಡ್ಡ ಕ್ಷೇತ್ರದಿಂದ ಜನತಾದಳ ಮತ್ತು JDS ನಿಂದ 3 ಸಲ ಗೆದ್ದು ಶಾಸಕರಾಗಿದ್ರು. 2008ರ ವೇಳೆಗೆ ಕ್ಷೇತ್ರ ಮರುವಿಂಗಡಣೆ ವೇಳೆ ಗುಳೇದಗುಡ್ಡ ಕ್ಷೇತ್ರ ಕ್ಯಾನ್ಸಲ್ ಆಯಿತು. ಹೀಗಾಗಿ HY ಮೇಟಿ ಕಾಂಗ್ರೆಸ್ ಸೇರಿ ಬಾಗಲಕೋಟೆ ಕ್ಷೇತ್ರಕ್ಕೆ ವಲಸೆ ಬಂದ್ರು. ಆದರೆ 2008ರಲ್ಲಿ ಬಿಜೆಪಿಯ ವೀರಣ್ಣ ಚರಂತಿಮಠ ವಿರುದ್ಧ ಸೋಲು ಕಂಡ್ರು. ನಂತರ 2013ರಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿದಿದ್ದ HY ಮೇಟಿ ವಿನ್ ಆದ್ರು. ಬರೋಬ್ಬರಿ 35 ವರ್ಷಗಳ ಬಳಿಕ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಬಾವುಟ ಹಾರಿಸುವಂತೆ ಮಾಡಿದ್ರು. ರಾಸಲೀಲೆ ನಡುವೆಯೂ ಮೇಟಿ ವಿನ್. 2016ರಲ್ಲಿ HY ಮೇಟಿ ಅವರದ್ದು ಎನ್ನಲಾದ ರಾಸಲೀಲೆ ವಿಡಿಯೋ ಹೊರಬಂದು ಬಿಡ್ತು. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರು. ಆದರೆ CID ತನಿಖೆ ನಡೆಸಿ ಮೇಟಿಗೆ ಕ್ಲೀನ್ ಚಿಟ್ ಕೊಡ್ತು. ಇನ್ನು 2018ರ ಚುನಾವಣೆಯಲ್ಲಿ ಪಕ್ಷದಿಂದ ಟಿಕೆಟ್ ಸಿಕ್ಕರೂ ಮೇಟಿ ಸೋಲು ಅನುಭವಿಸಿದ್ರು. ಆದರೆ 2023ರ ಚುನಾವಣೆಯಲ್ಲಿ ಮೇಟಿ ಮತ್ತೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ವಿನ್ ಆದ್ರು. ರಾಸಲೀಲೆ ವಿಡಿಯೋದಿಂದ ಹೆಸರು ಹಾಳಾಗಿದ್ದರೂ ಜನ ಮೇಟಿಯನ್ನ ವಿನ್ ಮಾಡಿಸಿ ಕಳುಹಿಸಿದ್ರು. ಆದರೆ ಕಳೆದ ವರ್ಷ HY ಮೇಟಿ ವಿಧಿವಶರಾಗಿದ್ದರಿಂದ ಕ್ಷೇತ್ರ ತೆರವಾಗಿದೆ. ಈ ಕ್ಷೇತ್ರಕ್ಕೆ ಏಪ್ರಿಲ್ 9ರಂದು ಉಪಚುನಾವಣೆ ನಡೆಯಲಿದೆ. ಚರಂತಿಮಠ ಸಹೋದರರ ಪ್ರಭಾವ. ಬಾಗಲಕೋಟೆಯಲ್ಲಿ ಮೊದಲಿಗೆ ಬಿಜೆಪಿ ಬಾವುಟ ಹಾರಿಸಿದ್ದು ಪ್ರಹ್ಲಾದ್ ಪೂಜಾರಿ. ಆದರೆ ನಂತರದಲ್ಲಿ ವೀರಣ್ಣ ಚರಂತಿಮಠ ಟೇಕ್ ಓವರ್ ಮಾಡಿದ್ರು. 2004, 2008 ಮತ್ತು 2018ರಲ್ಲಿ ವೀರಣ್ಣ ಚರಂತಿಮಠ ವಿನ್ ಆಗಿದ್ದಾರೆ. ಈ ಸಲವೂ ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಸ್ಪರ್ಧಿಸುವುದು ಬಹುತೇಕ ಫಿಕ್ಸ್ ಆಗಿದೆ. ಇನ್ನು ವೀರಣ್ಣ ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ 2023ರಲ್ಲಿ ಬಂಡೆದ್ದು ಬಿಜೆಪಿ ಬಿಟ್ಟಿದ್ರು. ಪಕ್ಷೇತರವಾಗಿ ಸ್ಪರ್ಧಿಸಿ 22,000 ಮತ ಪಡೆದಿದ್ರು. ಇನ್ನು ಈ ಸಲ ಮಲ್ಲಿಕಾರ್ಜುನ್ ಚರಂತಿಮಠ ಕಾಂಗ್ರೆಸ್ಗೆ ಬೆಂಬಲ ಘೋಷಿಸಿದ್ದಾರೆ. ಇದು ಕಾಂಗ್ರೆಸ್ಗೆ ಪ್ಲಸ್ ಆಗೋದು ಸುಳ್ಳಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಮೇಟಿ ಮಕ್ಕಳ ನಡುವೆ ಟಿಕೆಟ್ ಗಲಾಟೆ ನಡೀತಿದೆ. ಆದರೆ ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ಸಿಗೋದು ಬಹುತೇಕ ಪಕ್ಕಾ ಆಗಿದೆ. ಇನ್ನು ಮೇಟಿ ರಾಸಲೀಲೆ ಕೇಸ್ನಲ್ಲಿ ಭಾಗಿಯಾಗಿದ್ದ ವಿಜಯಲಕ್ಷ್ಮಿ 2018 ಮತ್ತು 2023ರ ವಿಧಾನಸಭೆ ಚುನಾವಣೆಗಳಲ್ಲಿ ತಾನು ಪಕ್ಷೇತರವಾಗಿ ಸ್ಪರ್ಧಿಸ್ತೀನಿ ಅಂತ ಘೋಷಿಸಿದ್ರು. ಈ ಸಲವಾದ್ರೂ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಅಂತ ಕಾದು ನೋಡ್ಬೇಕಿದೆ. ಬಾಗಲಕೋಟೆ ಜಾತಿ ಲೆಕ್ಕ ಹೇಗಿದೆ? ಬಾಗಲಕೋಟೆ ಕ್ಷೇತ್ರದಲ್ಲಿ ಒಟ್ಟು 2,59,000 ಮತದಾರರಿದ್ದಾರೆ. ಅವರಲ್ಲಿ 1,13,000 ಮಂದಿ ಪುರುಷರು ಇದ್ರೆ 1,17,000ದಷ್ಟು ಮಹಿಳಾ ಮತದಾರರು ಇದ್ದಾರೆ. ಇನ್ನು ಕ್ಷೇತ್ರದಲ್ಲಿ ಲಿಂಗಾಯತ ಮತ್ತು ಮುಸ್ಲಿಂ ಸಮುದಾಯ ಪ್ರಾಬಲ್ಯ ಹೊಂದಿದೆ. ಲಿಂಗಾಯತರು 50,000, ಮುಸ್ಲಿಮರು 40,000, ಕುರುಬರು 25,000, SC ST 40,000, ನೇಕಾರರು 6,000, ಮರಾಠರು 4,000 ಮತ್ತು ಇತರೆ ಸಮುದಾಯದವರು 35,000 ಮಂದಿ ಇದ್ದಾರೆ. ಇನ್ನು ಈ ಸಲ ಬಿಜೆಪಿಯಿಂದ ಕಣಕ್ಕೆ ಇಳಿಯುತ್ತಿರುವ ವೀರಣ್ಣ ಚರಂತಿಮಠ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿಯಬಹುದಾದ ಮಲ್ಲಿಕಾರ್ಜುನ ಮೇಟಿ ಕುರುಬ ಸಮುದಾಯಕ್ಕೆ ಸೇರಿದ್ದಾರೆ. ಸ್ನೇಹಿತರೆ, ಇದು ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಯಾರು ಗೆಲ್ಲಬಹುದು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.